ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಅವರು ಎಲಿಮಿನೇಷನ್ ಚೇಂಬರ್ ನ ಹೊಸ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಇದರಲ್ಲಿ ನಮಗೆ ರಾಕ್, ಟ್ರಾವಿಸ್ ಸ್ಕಾಟ್ ಹಾಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಡಬ್ಲ್ಯೂ ಅವರು ಎಲಿಮಿನೇಷನ್ ಚೇಂಬರ್ ನ ಇದೇ ರೀತಿ ಹೈಪ್ ಕೂಡ ಮಾಡ್ತಾ ಇದ್ದಾರೆ. ಸಿನಾ, ರಾಕ್, ಸ್ಕಾಟ್, ಇಟ್ಸ್ ಗೋಯಿಂಗ್ ಟು ಬಿ ಒನ್ ಅನ್ಫರ್ಗೆಟಬಲ್ ನೈಟ್ ಇನ್ ಟೊರಾಂಟೋ ಟುಮಾರೋ ಅಟ್ ಎಲಿಮಿನೇಷನ್ ಚೇಂಬರ್ ಅಂತ ಡಬ್ಲ್ಯೂ ಅವರು ಈ ಒಂದು ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ನ ಹೈಪ್ ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕೆ ನಮ್ಮ ಡ್ವೇನ್ ಜಾನ್ಸನ್, ರಾಕ್ ಅವರ ರಿಯಾಕ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಮ್ಮ ರಾಕ್ ಅವರು ಜಾನ್ ಸಿನಾ ಅವ್ರನ್ನ ಕ್ರಾಪ್ ಮಾಡಿದ್ದಾರೆ. ಬರೀ ತನ್ನ ಹಾಗೆ ಸ್ಕಾಟ್ ಅವರ ಪೋಸ್ಟರ್ ಮಾತ್ರ ಶೇರ್ ಮಾಡಿಕೊಂಡು ಸೋಲ್ ಫೈನಲ್ ಬಾಸ್ ಅಂತ ನಮ್ಮ ರಾಕ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಗೊತ್ತಿಲ್ಲ ಇಲ್ಲಿ ನಮ್ಮ ರಾಕ್ ಅವರು ಯಾಕೆ ಜಾನ್ ಸಿನಾ ಅವ್ರನ್ನ ಕ್ರಾಪ್ ಮಾಡಿದ್ದಾರೆ ಅಂತ. ಸೊ ರಸಲ್ ಮೇನಿಯಾ ಜಿದ್ದಿದೆಯಲ್ಲ ಅದನ್ನ ಇಟ್ಕೊಂಡಿದ್ದಾರೆ. ಅಂಡ್ ಈಗ ಫೈನಲ್ ಬಾಸ್ ಆಗಿ ನಮ್ಮ ರಾಕ್ ಅವರು ರಿಟರ್ನ್ ಆಗ್ತಿರೋದ್ರಿಂದ ಜಾನ್ ಸಿನಾ ಅವ್ರನ್ನ ಕ್ರಾಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಡಬ್ಲ್ಯೂ ನಮ್ಮ ರಾಕ್, ಜಾನ್ ಸಿನಾ ಹಾಗೆ ಸ್ಕಾಟ್ ಅವ್ರನ್ನ ಇಟ್ಕೊಂಡು ಇಡೀ ಎಲಿಮಿನೇಷನ್ ಚೇಂಬರ್ ನ ಹೈಪ್ ಮಾಡ್ತಾ ಇದೆ. ಅಂಡ್ ಇದ್ರ ವಿಚಾರವಾಗಿ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ರೆಸ್ಲರ್ಸ್ ಗಳು ಹಾಗೆ ವರ್ಕರ್ಸ್ ಗಳು ಸಿಕ್ಕಾಪಟ್ಟೆ ಬೇಜಾರ್ ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ರಾಕ್ ಅವರು ಎಲಿಮಿನೇಷನ್ ಚೇಂಬರ್ ಗೆ ಅನೌನ್ಸ್ ಆಗಿರೋದ್ರಿಂದ ಬರೀ ಆಡ್ಸ್ ಗಳಲ್ಲಿ ರಾಕ್ ಅವ್ರನ್ನ ಇಟ್ಕೊಂಡೆ ಡಬ್ಲ್ಯೂ ಅವರು ಎಲಿಮಿನೇಷನ್ ಚೇಂಬರ್ ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಪೋಸ್ಟರ್ ಗಳಲ್ಲೂ ಕೂಡ ರಾಕ್ ಅವ್ರನ್ನ ಇಟ್ಕೊಂಡು ಡಬ್ಲ್ಯೂ ಅವರು ಎಲಿಮಿನೇಷನ್ ಚೇಂಬರ್ ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾ ಜನಕ್ಕೆ ಬೇಜಾರಾಗ್ತಾ ಇದೆ. ಬರೀ ರಾಕ್ ಅವ್ರನ್ನ ಇಟ್ಕೊಂಡು ಯಾಕೆ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ, ಯಾಕೆ ರಾಕ್ ಅವ್ರನ್ನ ಇಟ್ಕೊಂಡು ಬರೀ ಆಡ್ಸ್ ಗಳನ್ನ ಪ್ಲೇ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಸೂಪರ್ ಸ್ಟಾರ್ಸ್ ಗಳು ಕೂಡ ಇದ್ದಾರೆ, ಅವ್ರನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಸಿಕ್ಕಾಪಟ್ಟೆ ಜನ ಡಬ್ಲ್ಯೂ ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಲಿಟರಲಿ ಗೈಸ್, ಇಲ್ಲಿ ಬಿಗ್ ನೇಮ್ ಅಂತ ಇರೋದು ರಾಕ್ ಅವ್ರದ್ದು ಮಾತ್ರ. ಸೊ ರಾಕ್ ಅವ್ರನ್ನ ಇಟ್ಕೊಂಡು ಡಬ್ಲ್ಯೂ ಅವರು ಬಾಕ್ಸ್ ಆಫೀಸ್ ಅಟ್ರಾಕ್ಷನ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನೇ ಜಾಸ್ತಿ ತೋರಿಸ್ತಾ ಇದ್ದಾರೆ. ಅದನ್ನ ಸ್ವಲ್ಪ ಜನ ತಪ್ಪು ತಿಳ್ಕೊಂಡು ಡಬ್ಲ್ಯೂ ಮೇಲೆ ಕಂಪ್ಲೇಂಟ್ ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಡಬ್ಲ್ಯೂ ಅವರು ಏನ್ ಮಾಡಿದ್ರು ಕೂಡ ಜನಗಳು ಕಂಪ್ಲೇಂಟ್ ನ ಮಾಡ್ತಾನೆ ಇರ್ತಾರೆ. ಏನೇ ಆಗ್ಲಿ ಅದನ್ನ ಸೈಡಿಗೆ ಇಟ್ರೆ ಡಬ್ಲ್ಯೂ ಅವರು ಮುಂಚೆ ಜಾನ್ ಸಿನಾ ಅವರ ನೇಮಲ್ಲಿ ಎಲಿಮಿನೇಷನ್ ಚೇಂಬರ್ ನ ಮಾರಾಟ ಮಾಡ್ತಾ ಇತ್ತು. ಬಟ್ ಈಗ ಮುಖ್ಯವಾಗಿ ರಾಕ್ ಅವರ ನೇಮಲ್ಲಿ ಎಲಿಮಿನೇಷನ್ ಚೇಂಬರ್ ನ ಮಾರಾಟ ಮಾಡ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ದ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ನಮ್ಮ ರಾಕ್ ಅವರು ಎಲಿಮಿನೇಷನ್ ಚೇಂಬರ್ ಗಿಂತ ಮುಂಚೆ ಒಂದು ದೊಡ್ಡ ವಾರ್ನಿಂಗ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಅವರು ತನ್ನ ಹಾಗೆ ಟ್ರಾವಿಸ್ ಸ್ಕಾಟ್ ಅವರ ಪೋಸ್ಟರ್ ನ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿಕೊಂಡು ಕೆಳಗಡೆ ಒಂದು ಕ್ಯಾಪ್ಷನ್ ಹಾಕ್ತಾರೆ. ದ ರಾಕ್ ಕಮಿಂಗ್ ಟು ಟೊರಾಂಟೋ ಫಾರ್ ಸಮ್ ಒನ್ ಸೋಲ್ ಗೋನಾ ಬಿ ವೈಲ್ಡ್ ಫಕಿಂಗ್ ನೈಟ್ ಅಂತ ನಮ್ಮ ರಾಕ್ ಅವರು ಕೆಳಗಡೆ ಕ್ಯಾಪ್ಷನ್ ಅಲ್ಲಿ ಹಾಕಿದ್ದಾರೆ. ಸೊ ನಾನು ಟೊರಾಂಟೋ ಕೆನಡಾಗೆ ಬಂದಿದ್ದೀನಿ, ಯಾರೋ ಒಬ್ಬರ ಆತ್ಮನ ನಾನು ತಗೋತೀನಿ ಅಂತ ನಮ್ಮ ರಾಕ್ ಅವರು ತಿಳಿಸಿದ್ದಾರೆ. ಅಂಡ್ ಇಲ್ಲಿ ಯಾರೋ ಒಬ್ಬರ ಆತ್ಮನ ಅಂತ ನಮ್ಮ ರಾಕ್ ಅವರು ಹೇಳಿದ್ದಾರೆ. ಸೊ ಕೋಡಿ ರೋಡ್ಸ್ ಅವರು ಏನಾದ್ರು ತನ್ನ ಆತ್ಮನ ರಾಕ್ ಅವರಿಗೆ ಕೊಡ್ಲಿಲ್ಲ ಅಂದ್ರೆ ರಾಕ್ ಅವರು ಬೇರೆಯವರ ಆತ್ಮನು ಕೂಡ ಎಲಿಮಿನೇಷನ್ ಚೇಂಬರ್ ಅಲ್ಲಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಈ ಒಂದು ವಿಚಾರನ ನಮ್ಮ ರಾಕ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ನೋಡೋಣ ಗೈಸ್, ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರು ರಾಕ್ ಅವರಿಗೆ ಆತ್ಮನ ಮಾರಲಿಲ್ಲ ಅಂದ್ರೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಯಾರು ರಾಕ್ ಅವರಿಗೆ ಆತ್ಮನ ಕೊಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಲಿಸ್ಟರ್ ಬ್ಲಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರು AEW ಕಂಪನಿಯಿಂದ ಹೊರಗಡೆ ಬಂದಿದ್ದಾರೆ. ಅಂಡ್ ಇವರು ಆದಷ್ಟು ಬೇಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ಡಬ್ಲ್ಯೂ ಅವರು ನಮ್ಮ ಅಲಿಸ್ಟರ್ ಬ್ಲಾಕ್ ಅವರಿಗೋಸ್ಕರ ಪ್ಲಾನ್ಸ್ ಗಳನ್ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದೆ ಅಂತಾನೆ ಹೇಳ್ಬಹುದು. ಸೊ ಆದಷ್ಟು ಬೇಗ ಇವರು ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗುತ್ತೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ರೇ ಫಿನಿಕ್ಸ್ ಅವರು ಕೂಡ ಆದಷ್ಟು ಬೇಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ರೇ ಫಿನಿಕ್ಸ್ ಅವರು ಪೆಂಟಾ ಅವರ ಪಾರ್ಟ್ನರ್. ಅಂಡ್ ಇವರ ಕಾಂಟ್ರಾಕ್ಟ್ ಇನ್ನು AEW ಕಂಪನಿಯಲ್ಲೇ ಸ್ಟಕ್ ಆಗಿದೆ ಅಂತಾನೆ ಹೇಳ್ಬಹುದು. ಸೊ ಅವರ ಕಾಂಟ್ರಾಕ್ಟ್ AEW ಕಂಪನಿಯಲ್ಲೇ ಸ್ಟ್ರಕ್ ಆಗಿದ್ರು ಕೂಡ ಡಬ್ಲ್ಯೂ ಅವರು ಈಗಾಗಲೇ ರೇ ಫಿನಿಕ್ಸ್ ಅವ್ರಿಗೂ ಕೂಡ ಪ್ಲಾನ್ಸ್ ಗಳನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಆದಷ್ಟು ಬೇಗ ಇವರಿಬ್ರು ಕೂಡ ನಮಗೆ ಡಬ್ಲ್ಯೂ ಅಲ್ಲಿ 100% ನೋಡೋದಕ್ಕೆ ಸಿಗ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ನಮ್ಮ ಜಾನ್ ಸಿನಾ ಅವರು ಕೂಡ ಇದ್ದಾರೆ. ಲಿಟರಲಿ ಆ ರೀತಿ ಒಂದು ಫೀಲು ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಜಾನ್ ಸಿನಾ ಅವರು ರಾಯಲ್ ರಂಬಲ್ ಆದ್ಮೇಲೆ ಇಲ್ಲಿವರೆಗೂ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕೇ ಇಲ್ಲ. ಡೈರೆಕ್ಟ್ ಆಗಿ ಅವರು ಎಲಿಮಿನೇಷನ್ ಚೇಂಬರ್ ಗೆ ಎಂಟ್ರಿ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅದರಿಂದ ಅವರು ಕೂಡ ಇದ್ದಾರೆ ಅನ್ನೋ ಒಂದು ಫೀಲು ಬರ್ತಾ ಇಲ್ಲ. ಅಂಡ್ ಯಾರು ಕೂಡ ನಮ್ಮ ಜಾನ್ ಸಿನಾ ಅವ್ರನ್ನ ಸೀರಿಯಸ್ ಆಗಿ ತಗೋತಾನೂ ಕೂಡ ಇಲ್ಲ. ಅಂಡ್ ಈಗ ನಮ್ಮ ಜಾನ್ ಸಿನಾ ಅವರು ತನ್ನ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಸಂಪೂರ್ಣವಾಗಿ ರೆಡಿ ಇದ್ದಾರೆ. ಆ ರೀತಿ ಒಂದು ಮೆಸೇಜ್ ನ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕೋದ್ರ ಮುಖಾಂತರ ತಿಳಿಸಿದ್ದಾರೆ. ಸ್ಟಾಂಗ್ ಕೋಲ್ಡ್ ಸರ್ವೈವ್ ಅಂತ ಹಾಕಿ ಎಲಿಮಿನೇಷನ್ ಚೇಂಬರ್ ಟೊರಾಂಟೋ ಸಾಟರ್ಡೆ ಮಾರ್ಚ್ 1 ಅಂತ ನಮ್ಮ ಜಾನ್ ಸಿನಾ ಅವರು ಈ ಒಂದು ಪೋಸ್ಟ್ ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ನಮ್ಮ ಜಾನ್ ಸಿನಾ ಅವರೇನೋ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಮ್ಯಾಚ್ ಆಡೋದಕ್ಕೆ ರೆಡಿ ಆಗಿದ್ದಾರೆ. ಬಟ್ ಅವರು ನಿಜವಾಗ್ಲೂ ಗೆಲ್ತಾರ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು 2K25 ನ ಅಡ್ವರ್ಟೈಸ್ಮೆಂಟ್ ಗೆ ಹೋಗಿರ್ತಾರೆ. ಅಂಡ್ ಅಲ್ಲಿ ಅವರು ಬೇಸಿಕಲಿ ಮೀಮ್ಸ್ ಗಳಿಗೆ ರಿಯಾಕ್ಟ್ ನ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಅಲ್ಲಿ ಒಂದು ಮೀಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿ ಏನಿರುತ್ತಪ್ಪ ಅಂದ್ರೆ ರೋಮನ್ ರೈನ್ಸ್ ಅವ್ರನ್ನ ನೀವು ಈಗ ಪ್ರೀತಿ ಮಾಡ್ತಾ ಇದ್ದೀರಲ್ಲ,
ನೀವು ರೋಮನ್ ರೈನ್ಸ್ ಅವ್ರನ್ನ ಬಿಗ್ ಡಾಗ್ ಇಂದನೂ ಕೂಡ ಪ್ರೀತಿ ಮಾಡಿಲ್ಲ ಅಂದ್ರೆ ಈಗ ನೀವು ರೋಮನ್ ರೈನ್ಸ್ ಅವ್ರನ್ನ ಪ್ರೀತಿ ಮಾಡೋದಕ್ಕೆ ಹಕ್ಕುದಾರರಲ್ಲ ಅಂತ ಆ ಒಂದು ಮೀಮ್ ಅಲ್ಲಿ ಇರುತ್ತೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಗೊತ್ತಾ? ದೇರ್ ಇಸ್ ನೋ ಬಿಗ್ ಡಾಗ್, ಹಿ ಇಸ್ ಡೆಡ್, ಐ ಡೋಂಟ್ ಈವನ್ ಸಿ ದ ಅದರ್ ಗಾಯ್, ಹಿ ಡಸಂಟ್ ಎಕ್ಸಿಟ್, ಇಟ್ ಡಿಡೆಂಟ್ ಹ್ಯಾಪನ್ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಲೈನ್ ನ ಹೇಳ್ತಾರೆ. ಅಂದ್ರೆ ಬಿಗ್ ಡಾಗ್ ಕ್ಯಾರೆಕ್ಟರ್ ಇಲ್ವೇ ಇಲ್ಲ, ಬಿಗ್ ಡಾಗ್ ಈಗಾಗಲೇ ಸತ್ತೋಗಿದ್ದಾನೆ, ನಾನು ಅವನ್ನ ಮತ್ತೊಮ್ಮೆ ನೋಡೋದಕ್ಕೆ ಹೋಗೋದೇ ಇಲ್ಲ ಅಂಡ್ ಅವನು ಇನ್ನ ಬರೋದೇ ಇಲ್ಲ ಮುಂದೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸೊ ಸ್ವಲ್ಪ ಜನಕ್ಕೆ ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ಇಷ್ಟ ಆದ್ರೆ ಇನ್ನು ಸ್ವಲ್ಪ ಜನಕ್ಕೆ ಬಿಗ್ ಡಾಗ್ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಅದರಲ್ಲೂ ಇಂಡಿಯಾದಲ್ಲಿ ಬಿಗ್ ಡಾಗ್ ಕ್ಯಾರೆಕ್ಟರ್ ನ ಇಷ್ಟಪಡೋರೆ ಸಿಕ್ಕಾಪಟ್ಟೆ ಜಾಸ್ತಿ ಜನ ಇದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರಿಗೆಲ್ಲರಿಗೂ ಕೂಡ ಬೇಜಾರ್ ಮಾಡಿದ್ದಾರೆ ನಮ್ಮ ರೋಮನ್ ರೈನ್ಸ್ ಅವರು. ಬಿಗ್ ಡಾಗ್ ಕ್ಯಾರೆಕ್ಟರ್ ಇಲ್ವೇ ಇಲ್ಲ, ನನಗೆ ಅವನು ನೆನಪೇ ಇಲ್ಲ, ಅವನು ಸತ್ತೋಗಿದ್ದಾನೆ, ಅವನು ಮತ್ತೊಮ್ಮೆ ಬರೋದಿಲ್ಲ ಅಂತ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಬಿಗ್ ಡಾಗ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ದಾರೆ. ಸೊ ಯಾರ್ಯಾರು ನಂಬಿದ್ರು ಬಿಗ್ ಡಾಗ್ ಕ್ಯಾರೆಕ್ಟರ್ ವಾಪಸ್ ಬರಬಹುದು ಅಂತ ಅವರೆಲ್ಲರಿಗೂ ಕೂಡ ಬ್ಯಾಡ್ ನ್ಯೂಸ್. ಆದ್ರೂ ಕೂಡ ಈಗ YTC ಕ್ಯಾರೆಕ್ಟರ್ ನಾನಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.